ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಡೇ 15 ಕೊನೆಯ ದಿನ ಇವತ್ತು. 15 ಡೇಸ್ ಮ್ಯಾರಥಾನ್ ಸೀರೀಸಿನ ಕೊನೆಯ ದಿನ. ಸಕ್ಸಸ್ಫುಲಿ ಎವ್ರಿ ಡೇ ನಾವು ಈ ಕ್ಲಾಸನ್ನು ಮಾಡಿದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತು ವೊಕ್ಯಾಬ್ಯುಲರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟು ಮತ್ತು ಪ್ಯಾಸೇಜು ಡಿಗ್ರಿ ಆಫ್ ಅಬ್ಜೆಕ್ಟಿವ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀವಿ. ಮುಂದೆ ಯಾವ ರೀತಿಯಾದಂತಹ ಕ್ಲಾಸಸನ್ನು ಮಾಡಬೇಕು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಗಿವ್ ದ ಪ್ಯಾಸಿವ್ ವಾಯ್ಸ್. ಪ್ರೀವಿಯಸ್ ಕ್ಲಾಸಿನ ಒಂದು ಪ್ರಶ್ನೆ. ಈ ಕ್ವೆಶ್ಚನಿನ ಪ್ಯಾಸಿವ್ ವಾಯ್ಸನ್ನು ಕೊಡಿ. ದ ಕ್ಯಾಟ್ ಈಸ್ ಸ್ಟೀಲಿಂಗ್ ದ ಫಿಶ್. ಇದರ ಪ್ಯಾಸಿವ್ ವಾಯ್ಸ್ ಏನು ಅನ್ನೋದನ್ನು ನೀವು ದಯವಿಟ್ಟು ತಿಳಿಸಿ. ಮೊದಲನೆಯದಾಗಿ ವೊಕ್ಯಾಬ್ಯುಲರಿ ರಿಲೇಟೆಡ್. ಸೊ ಸಿನಾನಿಮ್ಸ್ ಬೇರೆ, ವೊಕ್ಯಾಬ್ಯುಲರಿ ಬೇರೆ. ಹೇಗೆ ಬೇರೆ ಅಂತ ಕೇಳಿದ್ರೆ, ಸಿನಾನಿಮ್ಸ್ ಅಲ್ಲಿ ಒಂದು ಸಿಂಗಲ್ ವರ್ಡ್ ಅನ್ನ ಕೊಟ್ಟು ಅದರ ಬೇರೆ ವರ್ಡ್ ಅನ್ನ ಹೇಳೋದಕ್ಕೆ ಕೊಡ್ತಾರೆ. ವೊಕ್ಯಾಬ್ಯುಲರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಒಂದು ವರ್ಡಿನ ಮೀನಿಂಗ್ ಅನ್ನ ಕೊಟ್ಬಿಟ್ಟು ಇದು ಯಾವುದರ ಮೀನಿಂಗ್ ಅಂದ್ರೆ ಈ ವರ್ಡಿನ ಇದು ಯಾವ ವರ್ಡ್ ಅಂತ ಕೇಳುವಂಥದ್ದು. ಸೊ ಲೆಟ್ ಅಸ್ ಸೇ ಅನ್ ಅಕೌಂಟ್ ಆಫ್ ಅ ಪರ್ಸನ್ಸ್ ಲೈಫ್ ರಿಟನ್ ಬೈ ಹಿಮ್ಸೆಲ್ಫ್. ಒಬ್ರು ತಾವೇ ಬರೆದ ಒಂದು ಆತ್ಮಕಥೆ. ಕನ್ನಡದಲ್ಲಿ ಆತ್ಮಕಥೆ ಅಂತ ಏನು ಹೇಳ್ತೀವಿ, ಅದನ್ನ ಇಂಗ್ಲಿಷಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಬಯೋಗ್ರಫಿ ಅಲ್ಲ, ಒಬ್ಬರ ಕಥೆಯನ್ನ ಇನ್ನೊಬ್ಬರು ಬರೆಯೋದನ್ನ ಬಯೋಗ್ರಫಿ ಅಂತ ಹೇಳ್ತಾರೆ. ಸೆ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಅವರ ಬಯೋಗ್ರಫಿಯನ್ನ ಒಬ್ಬರು ಸ್ಪೋರ್ಟ್ಸ್ ರಿಪೋರ್ಟರ್ ಬರೆದಿದ್ದಾರೆ, ಅದನ್ನ ಬಯೋಗ್ರಫಿ. ಮೆಮೋವಾರ್ ಅಂತ ಏನು, ಮೆಮೋವಾರ್ ಅಂತಾರೆ ಇದನ್ನ. ಏನಪ್ಪಾ ಅಂದ್ರೆ ಲೆಟಸ್ಸೇ ನಾನು ಇಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ವೆನ್ ಬ್ರೀತ್ ಬಿಕಮ್ಸ್ ಏರ್ ಅಂತ, ಪಾಲ್ ಕಲಾನಿಧಿ ಅವರ ಒಂದು ಬುಕ್. ಏನಿದು ಬುಕ್ ಅಂದ್ರೆ ಒಂದು ಅವರ ಎಂಟೈರ್ ಕಾಲಘಟ್ಟದಲ್ಲಿ ಅವರು ಲೆಟಸ್ಸೇ ಡಾಕ್ಟರ್ ಆಗಿ ಅವರ ಒಂದು ಟೈಮಿನ ಒಂದು ಎಕ್ಸ್ಪೀರಿಯನ್ಸಸ್, ಆ ಎಕ್ಸ್ಪೀರಿಯನ್ಸಸ್ ಅನ್ನು ಮಾತ್ರ ಬರೆಯೋದನ್ನ ಮೆಮೋವಾರ್ ಅಂತ ಕರೀತಾರೆ. ಬಯೋಗ್ರಫಿ ಅಂದ್ರೆ ಹುಟ್ಟಿನಿಂದ ಬರೆಯುವಂಥದ್ದು. ಓಕೆ. ಆಟೋಬಯೋಗ್ರಫಿ, ಲೆಟ್ ಅಸ್ ಸೇ ಲಾಂಗ್ ವಾಕ್ ಟು ಫ್ರೀಡಮ್, ಅದ್ಭುತವಾದಂತಹ ಪುಸ್ತಕ, ನೀವು ಓದಲೇಬೇಕು. ಹೇಗೆ ಒಬ್ಬ ಪರ್ಸನ್ನು 2 ದಶಕಗಳ ಕಾಲ ಜೈಲಿನಲ್ಲಿ ಮುಂದೊಂದು ದಿನ ಆಫ್ರಿಕಾಗೆ ಎಲ್ಲ ಸವಲತ್ತುಗಳು ಸಿಗುತ್ತೆ ಅನ್ನೋ ಒಂದು ಕನಸನ್ನ ಹಾಗೇ ಹಿಡಿದಿಟ್ಟುಕೊಂಡಂತಹ ಪರ್ಸನ್ನು ಲಾಂಗ್ ವಾಕ್ ಟು ಫ್ರೀಡಮ್ ಅಂತ ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಆಟೋಬಯೋಗ್ರಫಿ ಇಸ್ ದ ರೈಟ್ ಆನ್ಸರ್. ಅವರೇ ಬರೆದಂಥದ್ದು. ನೆಲ್ಸನ್ ಮಂಡೇಲಾ, ಅನ್ ಆಟೋಬಯೋಗ್ರಫಿ ಆಫ್ ನೆಲ್ಸನ್ ಮಂಡೇಲಾ, ಲಾಂಗ್ ವಾಕ್ ಟು ಫ್ರೀಡಮ್. ಸ್ವಲ್ಪ ದೊಡ್ಡದಾಗಿದೆ ಬಟ್ ಚೆನ್ನಾಗಿದೆ. ಬಿಬ್ಲಿಯೋಗ್ರಫಿ ಅಂತ ಅಂದ್ರೆ ಒಂದು ಪುಸ್ತಕಕ್ಕೆ ಏನೆಲ್ಲ ರೆಫರೆನ್ಸ್ ಅನ್ನ ಮಾಡಿದರೆ ಅದನ್ನ ಬರೆಯುವಂಥದ್ದು, ಅದನ್ನ ಬಿಬ್ಲಿಯೋಗ್ರಫಿ ಅಂತ ಹೇಳ್ತಾರೆ. ಇದು ವೊಕ್ಯಾಬ್ಯುಲರಿ ಟೈಪ್ ಆಫ್ ಪ್ರಶ್ನೆಗಳು. ಮುಂದೆ ದ ಸ್ಟಡಿ ಆಫ್ ರಿಲಿಜನ್ ಈಸ್ ಏನು ಅಂತ ಕೇಳ್ತಾರೆ. ರಿಲಿಜನ್ ಅನ್ನ ಓದುವಂತಹ ಸ್ಟಡಿಯನ್ನ ಏನು ಅಂತ ಕರೀತಾರೆ. ಆಸ್ಟ್ರಾಲಜಿ ಅಲ್ಲ, ಸ್ಟಡಿ ಆಫ್ ಗ್ರಹಗಳು ಹೇಗೆ ನಮ್ಮನ್ನ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಆಸ್ಟ್ರಾಲಜಿ ಅಂತಾರೆ. ಥಿಯಾಲಜಿ ಇಸ್ ದ ರೈಟ್ ಆನ್ಸರ್. ಆಸ್ಟ್ರಾನಮಿ ಅಲ್ಲ. ಓಕೆ, ಆಸ್ಟ್ರಾನಮಿ ಅಂದ್ರೆ ಸೈನ್ಸ್ ರಿಲೇಟೆಡ್ ಆಗಿರುವಂಥದ್ದು. ಓಕೆ, ಈ ರೀತಿಯಾಗಿ ನಾವು ಪ್ರಶ್ನೆಯನ್ನ ಸಾಲ್ವ್ ಮಾಡಬೇಕು. ಮುಂದೆ ಇಟ್ ಈಸ್ ಟ್ರೂತ್ ಆಫ್ ಆಲ್ ಕ್ಲೇಮ್ಸ್ ಅಂಡ್ ಬಿಲೀವ್ಸ್. ಸೊ ಒಬ್ಬ ಪರ್ಸನ್ನು ಸತ್ಯ ಏನು, ಅದು ಸತ್ಯನಾ ಅಲ್ವಾ, ಆ ಕ್ಲೇಮ್ಸಾ ಬಿಲೀವ್ಸಾ ಅಂತ ಯಾವಾಗ್ಲೂ ಪ್ರಶ್ನೆಯನ್ನ ಕಂಡುಕೊಳ್ಳುವಂತಹ ಪರ್ಸನ್ ಅನ್ನು ಏನಂತ ಕರೀತಾರೆ ಅಂದ್ರೆ ಆ ರೀತಿಯಾದಂತಹ ಪರ್ಸನ್ ಅನ್ನ ಸ್ಕೆಪ್ಟಿಕ್ ಅಂತ ಕರೀತಾರೆ. ಹಿ ಈಸ್ ಎ ಸ್ಕೆಪ್ಟಿಕ್ ಅಂದ್ರೆ ಯಾವ ಪರ್ಸನ್ ಹೂ ಕ್ವೆಶ್ಚನ್ಸ್ ಆರ್ ಡೌಟ್ಸ್ ದ ಟ್ರೂತ್ ಆಫ್ ಆಲ್ ಕ್ಲೇಮ್ಸ್. ಸರಿನಾ? ಹಾಗಾದ್ರೆ ಅಕಂಪ್ಲೈಸ್ ಅಂತ ಅಂದ್ರೆ ಪಾರ್ಟ್ನರ್ ಇನ್ ಕ್ರೈಮ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ರೀಸೆಂಟ್ ಕೇಸಸ್ಗಳಲ್ಲಿ ಯಾರೋ ಒಬ್ರು ಯಾರಿಗೋ ಕೊಲೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಅಂದ್ರೆ ಈಸ್ ಅನ್ ಅಕಂಪ್ಲೀಸ್ ಆರ್ ಈ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಕಂಪ್ಲೀಸ್ ಅಂತ ಹೇಳ್ತಾರೆ. ಎಕ್ಸೆಂಟ್ರಿಕ್, ಅನ್ಯೂಶುವಲ್ ಬಿಹೇವಿಯರ್ ಇರುವಂತವ್ರನ್ನ ಎಕ್ಸೆಂಟ್ರಿಕ್ ಅಂತ ಕರೀತಾರೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನೊವಾಕ್ ಜೊಕೋವಿಕ್ ಅವರು ಹಿ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಈ ವ್ಯಾಕ್ಸಿನೇಷನ್. ಕೋವಿಡ್-19 ವ್ಯಾಕ್ಸಿನ್ ಕೂಡ ಅವ್ರು ಹಾಕ್ಸ್ಕೊಂಡಿಲ್ಲ. ಯಾಕಂದ್ರೆ ನಾನು ನ್ಯಾಚುರಲ್ ಆಗಿ ಗಾಡ್ ಗಿಫ್ಟೆಡ್, ನನಗೆ ಟ್ಯಾಲೆಂಟ್ ಇದೆ, ನನಗೆ ಆ ರೀತಿಯಾದಂತಹ ಇಮ್ಯುನಿಟಿ ಇದೆ ಅಂತ ಹೇಳಿದಂಥವ್ರು. ಆ ರೀತಿಯಾದಂತಹ ಪರ್ಸನ್ಸ್ ಅನ್ನ ಎಕ್ಸೆಂಟ್ರಿಕ್ ಅಂತ ಕರೀತಾರೆ. ಫೆನೆಟಿಕ್ ಅಂತ ಅಂದ್ರೆ ಎಕ್ಸ್ಟ್ರೀಮ್ ಅನ್ರಿಯಲಿಸ್ಟಿಕ್ ಎಂಥೂಸಿಯಾಸಮ್ ಝೀಲ್ ಇರುವಂತವ್ರು. ಸೇ ಫಾರ್ ಎಕ್ಸಾಂಪಲ್ ಡೌನ್ಫಾಲ್ ಆಫ್ 1960s ಅಲ್ಲಿ ಸಿಂಗಲ್ ಪಾರ್ಟಿ ರೂಲ್ ಇಂದ ಯಾಕೆ ಮಲ್ಟಿ ಪಾರ್ಟಿ ಸಿಸ್ಟಮಿಗೆ ಹೋಯ್ತು ಅಂದ್ರೆ ಒನ್ ಆಫ್ ದ ರೀಸನ್ಸ್ ಏನ್ ಹೇಳ್ತಾರೆ ಅಂದ್ರೆ ಬಿಕಾಸ್ ಆಫ್ ಫೆನೆಟಿಕ್ಸ್. ತುಂಬಾ ಎಂಥೂಸಿಯಾಸಮ್, ತುಂಬಾ ಝೀಲ್ ಅಬೌಟ್ ಪರ್ಟಿಕ್ಯುಲರ್ ವೇ ಆಫ್ ಲೈಫ್ ಆರ್ ಪರ್ಟಿಕ್ಯುಲರ್ ಬಿಲೀಫ್ ಆಫ್ ಒನ್ ಪಾರ್ಟಿ ಸಿಸ್ಟಮ್ ಅಂತ ಹೇಳ್ತಾರೆ. ದೆನ್ ಅ ಪರ್ಸನ್ ಹೂ ಟ್ರೇಡ್ ಈಸ್ ಕಟಿಂಗ್ ಅಪ್ ಅಂಡ್ ಸೀಲಿಂಗ್
ಸೆಲ್ಲಿಂಗ್ ಮೀಟ್ ಇನ್ ಅ ಶಾಪ್. ಒಂದು ಮೀಟನ್ನ ಸೆಲ್ ಮಾಡುವಂಥದ್ದು ಯಾರನ್ನ ಕರೀತಾರೆ? ನೀವೆಲ್ಲ ನೋಡೇ ಇರ್ತೀರಾ, ಬುಚ್ಚರ್. ಓಕೆ, ಸೊ ಆಪ್ಷನ್ 4 ಬುಚರ್ ಇಸ್ ದ ರೈಟ್ ಆನ್ಸರ್. ಅಮೆಚೂರ್ ಅಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಶುರು ಮಾಡ್ತಾ ಇರೋರಿಗೆ ಅಮೆಚೂರ್. ಈಸ್ ಅನ್ ಅಮೆಚೂರ್ ಇನ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಓಕೆ, ಆಲ್ದೋ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಬೌಲಿಂಗ್, ಈಸ್ ಅನ್ ಅಮೆಚೂರ್ ಇನ್ ಬ್ಯಾಟಿಂಗ್ ಅಂತ. ವಿಸರ್ಡ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಹ್ಯಾರಿ ಪಾಟರ್ ಮ್ಯಾಜಿಕ್ ಮಾಡುವಂತವ್ರು. ಕ್ಯಾನಿಬಲ್ ಅಂದ್ರೆ ಯಾರು ಮನುಷ್ಯರನ್ನ ತಿಂತಾರೋ ಅವ್ರನ್ನ ಕ್ಯಾನಿಬಲ್ ಅಂತಾರೆ. ಮುಂದಿನ ಪ್ರಶ್ನೆ, ಒನ್ ಹೂ ಟ್ರಾವೆಲ್ಸ್ ಟು ಹಿಸ್ ಆರ್ ಹರ್ ವರ್ಕ್ ಡೈಲಿ ಈಸ್ ಅ. ದಿನಾ ವರ್ಕ್ಗೆ ಟ್ರಾವೆಲ್ ಮಾಡೋರನ್ನ ಏನಂತ ಕರೀತಾರೆ? ಸೊಗಸಾದಂತಹ ಪ್ರಶ್ನೆ. ಪೆಡೆಸ್ಟ್ರಿಯನ್ ಅಲ್ಲ, ಇದು ಕಾಲ್ನಡಿಗೆಯನ್ನ ಮಾಡುವಂತವರು. ಪ್ಯಾಸೆಂಜರ್ ಅಲ್ಲ, ಯಾವ್ದ್ರಲ್ಲಾದ್ರೂ ಆಗಿರ್ಬೋದು, ಬಸ್ಸು ಯಾವ್ದ್ರಲ್ಲಾದ್ರೂ. ಕಮ್ಯೂಟರ್ ಅಂತ ಕರೀತಾರೆ. ಅವನು ಕಮ್ಯೂಟ್ ಮಾಡ್ತಾನೆ ವರ್ಕ್ಗೆ, ಅಪ್ ಅಂಡ್ ಡೌನು. ಸೇ ಫಾರ್ ಎಕ್ಸಾಂಪಲ್ ಮುಂಬೈ ಲೋಕಲ್ಲು, ಬೆಂಗಳೂರು ಮೆಟ್ರೋಗಳು, ಡೆಲ್ಲಿಯಲ್ಲಿ ಎಲ್ಲರೂ ಯಾರೆಲ್ಲ ಎವ್ರಿ ಡೇ ಒಂದ್ ಕಡೆ ಹೋಗ್ತಾ ಇರ್ತಾರೋ ಈ ರೀತಿ ಅವ್ರದ್ದೇ ಆದಂತಹ ಕೆಲಸಗಳನ್ನ ಮಾಡ್ಕೊಂತಿರ್ತಾರೆ. ರೈಟ್, ಮುಂದೆ ಪ್ಯಾಸೇಜ್ ರಿಲೇಟೆಡ್ ಅಂತಹ ಪ್ರಶ್ನೆಗಳನ್ನ ನೋಡೋಣ. ಹಿಂದೆನೂ ನಾವು ಸಾಕಷ್ಟು ಪ್ಯಾಸೇಜ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ, ಮತ್ತೆ ಸಾಲ್ವ್ ಮಾಡೋಣ. ಪ್ಯಾಸೇಜ್ ಈ ರೀತಿ ಆಗಿದೆ. ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಪ್ರಿವಿಯಸ್ ಕ್ಲಾಸ್ಗಳಲ್ಲೂ, ಪ್ಯಾಸೇಜ್ ಸಾಲ್ವ್ ಮಾಡುವ ಮುಂಚೆ ಪ್ರಶ್ನೆಗಳನ್ನ ನೋಡಬೇಕು. ಮೊದಲನೆಯ ಪ್ರಶ್ನೆ, ವಾಟ್ ಡಸ್ ದ ವರ್ಡ್ ಅಟ್ರಿಬ್ಯೂಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಪ್ರಶ್ನೆ ಪ್ಯಾರಾಗ್ರಾಫ್ ಓದೋ ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಜಸ್ಟ್ ಅ ಮೀನಿಂಗ್ ಆಫ್ ದ ವರ್ಡ್ ಅಟ್ರಿಬ್ಯೂಟ್ ಅಲ್ವಾ. ದೆನ್ ವಾಟ್ ಇನ್ ಮೆನಿ ಇನ್ಸ್ಟೆನ್ಸಸ್ ಈಸ್ ಬೆಟರ್ ದ್ಯಾನ್ ಸಕ್ಸಸ್ಫುಲ್ ಲೈಫ್. ಮುಂದಿನ ಪ್ರಶ್ನೆ, ದೆನ್ ಇನ್ ದ ವಾಟ್ ಡಸ್ ದ ಫ್ರೇಸ್ ವಿಲ್ಲಿ ನಿಲ್ಲಿ ಮೀನ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಪ್ಯಾರಾಗ್ರಾಫ್. ಇದಕ್ಕೂ ಸಹ ಫ್ರೇಸಿನ ಮೀನಿಂಗ್ ಗೊತ್ತಿದ್ರೆ ನಾವು ಡೈರೆಕ್ಟ್ ಆಗಿ ಟಿಕ್ ಮಾಡಬಹುದು. ದೆನ್ ವಾಟ್ ಅಕಾರ್ಡಿಂಗ್ ಟು ದ ಪ್ಯಾರಾಗ್ರಾಫ್ ನೀಡ್ಸ್ ಟು ಬಿ ಟೋಲ್ಡ್ ಟು ದ ಯಂಗ್ಸ್ಟರ್ಸ್ಗೆ ಏನು ಹೇಳಬೇಕು ಪ್ಯಾರಾಗ್ರಾಫ್ ಪ್ರಕಾರ? ಇದು ಪ್ರಶ್ನೆಗಳು. ಪ್ಯಾರಾಗ್ರಾಫ್ ಅನ್ನ ಓದೋಣ. The story of successful people are indeed a necessity, as they inspire many others to pursue their dreams. We often get to listen to stories where achievers attribute the credit of their success to their role models. So, the society reserves a place for achievers with the expectation that they will breed such several stories among the ಕಮಿಂಗ್ ಜನರೇಷನ್. ಮುಂದಿನ ಜನರೇಷನ್ಗಳಲ್ಲಿ ಆ ರೀತಿಯಾದಂತಹ ಸ್ಟೋರೀಸ್ ಅನ್ನ ಹೇಳ್ತಾರೆ. ದೇರ್ ಇಸ್ ರಿಯಲಿ ನೋ ಪ್ರಾಬ್ಲಮ್ ವಿತ್ ಸಚ್ ಸ್ಟೋರೀಸ್. ಆ ರೀತಿಯಾದಂತಹ ಸ್ಟೋರೀಸ್ ಇಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ but there is supposed to be another possible perspective to be told to youngsters who willy-nilly wish to chase and realize their dreams with the zest of raw spirit they possess at a young age. ಬಂತು ವಿಲಿ ನಿಲ್ಲಿ ಅನ್ನುವ ವರ್ಡ್ ಇಲ್ಲಿದೆ. ವಿಲಿ ನಿಲ್ಲಿ ಏನು ಮೀನಿಂಗು? ಟ್ರೈಂಗ್ ಟು ಅಚೀವ್ ದೇರ್ ಡ್ರೀಮ್ ವಿತೌಟ್ ಅ ಪ್ರಾಪರ್ ಪ್ಲಾನ್ ಅಂಡ್ ಮೆಥಡ್. ಲೆಟ್ ಅಸ್ ಸೇ ಒಬ್ಬ ಪರ್ಸನ್ ಇದ್ದಾರೆ, ದೇ ಆರ್ ಇನ್ ದ ಯೂತ್. ಆ ಯೂತಿನ ಒಂದು ರಾ ಎನರ್ಜಿಯಿಂದ ಮಾಡ್ತಾ ಇರುವಂಥದ್ದು ವಿತೌಟ್ ಪ್ರಾಪರ್ ಪ್ಲಾನ್ ಆರ್ ಮೆಥಡ್. ತುಂಬಾ ಡ್ರಾಬ್ಯಾಕ್ಸು, ಡಿಲೇಸು, ಪೋಸ್ಟ್ಪೋನ್ಮೆಂಟು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನ ವಿಲಿ ನಿಲ್ಲಿ ಅಂತ ಕರೀತಾರೆ. ಬೀಯಿಂಗ್ ವೆಲ್ ಪ್ರಿಪೇರ್ಡ್, ನಾಟ್ ಯಂಗ್ಸ್ಟರ್ಸ್. ಬೀಯಿಂಗ್ ಕ್ಯೂರಿಯಸ್ ಟು ರೀಚ್ ದ ಗೋಲ್ is next part of the passage. What needs to be told to them is that life is not always about chasing and realizing dreams. It is also about do ಏನ್ ಪಾಸಿಬಲ್ ಆಲ್ಟರ್ನೇಟಿವ್ಸ್ ಇದೆ ಅದನ್ನು ಲೀನ್ ಆನ್ ವೆನ್ ಥಿಂಗ್ಸ್ ಡು ನಾಟ್ ಗೋ ಆಸ್ ಆಂಟಿಸಿಪೇಟೆಡ್. ಸಕ್ಸಸ್ ಬ್ರಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಇಟ್ ಈಸ್ ನಾಟ್ ಸೋ ಟೆರಿಬಲ್ ಇಫ್ ಇಟ್ ಕ್ಯಾನ್ ಹ್ಯಾಪನ್ ದ ಅದರ್ ವೆನ್ ಟು. ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಂದನೂ ಸಕ್ಸಸ್ ಸಿಗ್ಬೋದು ಅಂತ. ಮೇ ಆಲ್ಸೋ ಬ್ರಿಂಗ್ ಸಕ್ಸಸ್ ಬಿಕಾಸ್ ಇನ್ ಮೆನಿ ಇನ್ಸ್ಟೆನ್ಸಸ್ ಅ ಸ್ಯಾಟಿಸ್ಫೈಡ್ ಲೈಫ್ ಈಸ್ ಬೆಟರ್ ದನ್ ಅ ಸಕ್ಸಸ್ಫುಲ್ ಲೈಫ್. ಆತ್ಮತೃಪ್ತಿಯಾದಂತಹ ಬದುಕು ಯಶಸ್ವಿಯಾದಂತಹ ಬದುಕಿಗಿಂತ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅಟ್ರಿಬ್ಯೂಟಿನ ಮೀನಿಂಗ್, ವಾಟ್ ಡಸ್ ದ ವರ್ಡ್ ಅಟ್ರಿಬ್ಯೂಟ್ ಮೀನ್? ಗಿವ್, ಕೊಡೋದು. ಓಕೆ, ಅಟ್ರಿಬ್ಯೂಟಿನ ಇನ್ನೊಂದು ಮೀನಿಂಗ್ ಅಂದ್ರೆ ಒಬ್ಬ ಪರ್ಸನ್ಗೆ ತುಂಬಾ ಸ್ಕಿಲ್ಸ್ ಇದ್ರೆ ಅದನ್ನೆಲ್ಲ ಅಟ್ರಿಬ್ಯೂಟ್ಸ್ ಅಂತ ಕರೀತಾರೆ. ದೀಸ್ ಆರ್ ಆಲ್ ಈಸ್ ಅಟ್ರಿಬ್ಯೂಟ್ಸ್. ತುಂಬಾ ಲೆಟ್ ಅಸ್ ಸೇ ಈಸ್ ಅ ಕೈಂಡ್, ಸಿನ್ಸಿಯರ್, ಆನೆಸ್ಟ್, ಹಾರ್ಡ್ ವರ್ಕಿಂಗ್. ದೀಸ್ ಆರ್ ಆಲ್ ಈಸ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಅಟ್ರಿಬ್ಯೂಟ್ ಅಂದ್ರೆ ಕೊಡೋದು. ವಾಟ್ ಈಸ್ ಮೆನಿ ಅಡ್ಜಸ್ಟಸ್ ಇಸ್ ಬೆಟರ್ ದನ್ ಅ ಸಕ್ಸಸ್ಫುಲ್ ಲೈಫ್? ಸ್ಯಾಟಿಸ್ಫೈಡ್ ಲೈಫ್. ಆತ್ಮತೃಪ್ತಿಯಾದಂತಹ ಬದುಕು ಸಕ್ಸಸ್ಗಿಂತ ಹೆಚ್ಚಿನದು ಅಂತ ಹೇಳ್ತಾ ಇರುವಂತದ್ದು. ದೆನ್ ವಾಟ್ ಅಕಾರ್ಡಿಂಗ್ ಟು ದ ಪ್ಯಾರಾಗ್ರಾಫ್ ನೀಡ್ಸ್ ಟು ಬಿ ಟೋಲ್ಡ್ ಟು ಯಂಗ್ಸ್ಟರ್ಸ್?
ಯುವಜನಾಂಗಕ್ಕೆ ಏನನ್ನ ಹೇಳಬೇಕು ಅಂದ್ರೆ, ಲೈಫ್ ಈಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಒನ್ ಅಚೀವ್ಸ್ ಅ ಲೈಫ್ಸ್ ಗೋಲ್ ಅಲ್ಲ, ಲೈಫ್ ಈಸ್ ಯೂಸ್ಲೆಸ್ ವಿಥೌಟ್ ಅ ಗೋಲ್ ಅಲ್ಲ, ಲರ್ನಿಂಗ್ ಹೌ ಟು ಕಂಟಿನ್ಯೂ ಲಿವಿಂಗ್ ಹ್ಯಾಪಿಲಿ ಈವನ್ ಆಫ್ಟರ್ ದ ಡಿಸೈರ್ಡ್ ಗೋಲ್ ಈಸ್ ನಾಟ್ ಅಚೀವ್ ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ರೀಸನ್ಸ್. ಎಸ್, ಇದು ಸರಿಯಾದಂತಹ ಉತ್ತರ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದೆನ್ ಡಿಗ್ರಿ ಆಫ್ ಅಬ್ಜೆಕ್ಟಿವ್ಸ್ ರಿಲೇಟೆಡ್ ಆಗಿ ಇರುವಂತಹ ಪ್ರಶ್ನೆಗಳನ್ನ ನೋಡುವಂತಹ ಸಮಯ. ಮೊದಲನೆಯದಾಗಿ, ರೀಟಾ ಈಸ್ ಸಚ್ ಡ್ಯಾಶ್ ಗರ್ಲ್. ಸಚ್ ಆನ್ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ನೋಡಿ, ಒಂದು ಹಿಂಟ್ ಕೊಟ್ಟಂಗೆ. ಆನ್ ಬಂದಾದ್ಮೇಲೆ ನಮ್ಗೆ ವೊವೆಲ್ ಸೌಂಡ್ ಇರುವುದೇ ಬರಬೇಕು. ಮೋರ್ ಸಚ್ ಆನ್ ಇಂಟೆಲಿಜೆಂಟ್ ಗರ್ಲ್, ಸಚ್ ಆನ್ ಮೋರ್ ಇಂಟೆಲಿಜೆಂಟ್ ಬರೋದೇ ಇಲ್ಲ, ಯಾಕಂದ್ರೆ ಎಮ್ ಕಾನ್ಸನೆಂಟು. ಸಚ್ ಆನ್ ಮೋಸ್ಟ್ ವೆರಿ ಇಂಟೆಲಿಜೆಂಟ್ ಗರ್ಲ್ ಬರೋದಿಲ್ಲ, ಸಚ್ ಆನ್ ವೆರಿ ಇಂಟೆಲಿಜೆಂಟ್ ಗರ್ಲ್ ಬರೋದಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಯಾವಾಗ ನಮಗೆ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅನ್ನ ಹೇಳಬೇಕು ಅವಾಗ ಪಾಸಿಟಿವ್ ಡಿಗ್ರಿಯನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಸಚ್ ಆನ್ ಇಂಟೆಲಿಜೆಂಟ್ ಗರ್ಲ್ ಇಸ್ ದ ರೈಟ್ ಆನ್ಸರ್. ಅವಳಿಗೆ E = mc² ಗೊತ್ತಿದೆ, ನಮ್ಮ DNA ಹೆಲಿಕ್ಸ್ ಗೊತ್ತಿದೆ, she knows mathematics, she knows chemistry, she knows everything, so she knows music also, that is why she is an intelligent girl. ಮುಂದಿನ ಪ್ರಶ್ನೆ ಇದೆ, Amazon is the dash river in the world. ದ ಬಂದ ತಕ್ಷಣ ನಮ್ಗೆ ಏನ್ ಬರ್ಬೇಕು? ಇಟ್ ಈಸ್ ಅನ್ ಇಂಡಿಕೇಟರ್ ದಟ್ ಸೂಪರ್ಲೇಟಿವ್ ಡಿಗ್ರಿ ಬರ್ಬೇಕು ನಮ್ಗೆ. ಆಸ್ ಸಿಂಪಲ್ ಆಸ್ ದಟ್. ಲಾಂಗ್, ಲಾಂಗರ್, ಲಾಂಗೆಸ್ಟ್ ಅಲ್ವಾ? ಲಾಂಗ್, ಲಾಂಗರ್, ಲಾಂಗೆಸ್ಟ್ ಆಗಬೇಕು. ಸೊ ಈಸ್ ದಿ ಲಾಂಗೆಸ್ಟ್, ಆಪ್ಷನ್ 3. ಆಲ್ಸೋ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎರರ್ಸ್ ನೋಡಿ. ದಿಸ್ ಇಸ್ ಅನ್ ರಿಯಲ್ ಕ್ವೆಶ್ಚನ್ ಪೇಪರ್. ದ ಆದ್ಮೇಲೆ ಮತ್ತೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ, ಇದು ರಾಂಗು. ದ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ, ಇದು ರಾಂಗು. ದ ಆದ್ಮೇಲೆ ಇಲ್ಲಿ ಇನ್ನೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ, ಇದು ರಾಂಗು. ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಓದಿದ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಅ ರಿಯಲ್ ಕ್ವೆಶ್ಚನ್ ಪೇಪರ್. ಓಕೆ, ದೆನ್ ನೋ ಒನ್ ಕ್ಯಾನ್ ಬಿ ಡ್ಯಾಶ್ ದ್ಯಾನ್. ದ್ಯಾನ್ ಬಂದ ತಕ್ಷಣ ನಮ್ಗೆ ಏನ್ ಬರಬೇಕು? ಕಂಪ್ಯಾರೇಟಿವ್ ಡಿಗ್ರಿ ಬರಬೇಕು. ಓಕೆ, ಡ್ಯಾನ್ ಮಿಥುನ್ ಇದಾನೆ. ಓಕೆ, ಮಿಥುನ್ ಚಕ್ರವರ್ತಿ ಇನ್ ಸಾಲ್ವಿಂಗ್ ಪಜಲ್ ಸಾಲ್ವ್ ಮಾಡುವಂತ ಪರ್ಸನ್ಗಿಂತ ಮಿಥುನ್ಗಿಂತ ಯಾರು ಇಲ್ಲ ಅಂತ. ಸೊ ಡ್ಯಾನ್ ಬರಬೇಕು ಅಂದ್ರೆ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್ ಬರಬೇಕು. ಓಕೆ, ಸೊ ಸ್ಮಾರ್ಟರ್ ಇಸ್ ದ ರೈಟ್ ಆನ್ಸರ್. ಸ್ಮಾರ್ಟೆಸ್ಟ್ ಅಲ್ಲ, ಸ್ಮಾರ್ಟ್ ಅಲ್ಲ, ಆಸ್ ಸ್ಮಾರ್ಟ್ ಅಲ್ಲ. ಇದನ್ನೇ ನೀವು ಕಂಪ್ಯಾರೇಟಿವ್ ಪಾಸಿಟಿವ್ ಡಿಗ್ರಿ ಅಲ್ಲಿ ಬರಬೇಕು ಅಂದ್ರೆ ನೋ ಒನ್ ಈಸ್ ಆಸ್ ಸ್ಮಾರ್ಟ್ ಆಸ್ ಮಿಥುನ್ ಇನ್ ಸಾಲ್ವಿಂಗ್ ಪಜಲ್ಸ್ ಅಂತ ಆಗುತ್ತೆ. ಓಕೆ, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಬರೀಬೇಕು ಅಂದ್ರೆ ಮಿಥುನ್ ಈಸ್ ದ ಸ್ಮಾರ್ಟೆಸ್ಟ್ ಇನ್ ಸಾಲ್ವಿಂಗ್ ಪಜಲ್ಸ್. ಸೇಮ್ ಸ್ಟೇಟ್ಮೆಂಟ್ ಅನ್ನ 3 ತರ ಬರೀಬಹುದು. ಓಕೆ, ದೆನ್ ದ ಪೇಷಂಟ್ಸ್ ಕಂಡೀಷನ್ ಹ್ಯಾಸ್ ಟರ್ನ್ಡ್ ಡ್ಯಾಶ್ ಸಿನ್ಸ್ ಯೆಸ್ಟರ್ಡೇ. ನಿನ್ನೆಗಿಂತ ವರ್ಸ್. ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ ಹೇಳ್ತೀವಿ. ಕಂಪ್ಯಾರೇಟಿವ್ ಡಿಗ್ರಿ ವರ್ಸ್. ಸೊ ಪೇಷಂಟ್ ನಿನ್ನೆ ಜನರಲ್ ವಾರ್ಡ್ ಅಲ್ಲಿ ಇದ್ರು, ಇವತ್ತು ICU ಅಲ್ಲಿ ಇದ್ದಾರೆ. ಸೊ ಬಿಕಾಸ್ ಹಿಸ್ ಕಂಡೀಷನ್ ಹ್ಯಾಸ್ ಟರ್ನ್ಡ್ ವರ್ಸ್ ಕಂಪ್ಯಾರೇಟಿವ್ ಟು ಯೆಸ್ಟರ್ಡೇ. ರೈಟ್, ಇದರೊಂದಿಗೆ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಯಾವ ರೀತಿಯಾದಂತಹ ಕ್ಲಾಸ್ ಬೇಕು ಅಂತ ನೀವು ನಮಗೆ ತಿಳಿಸಿ. ತಡ ಮಾಡದೆ ಇನ್ನೊಂದು ಸೀರೀಸು, ಇನ್ನೊಂದು ಹೊಸ ಪ್ರಯತ್ನದೊಂದಿಗೆ ಮತ್ತೆ ಬರ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.